ನಮಸ್ಕಾರ ಸ್ನೇಹಿತರೆ, ಲಾಲಿತೆಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಪ್ರಾಚೀನ ಭಾರತದಲ್ಲಿ ಋಷಿಮುನಿಗಳಾಗಿರ್ಬೋದು, ಮುನಿಗಳಾಗಿರ್ಬೋದು ಮತ್ತು ದೇವಾನುದೇವತೆಗಳೇ ಆಗಿರ್ಬೋದು, ಇವರುಗಳು ಕೊಟ್ಟಂತಹ ಶಾಪಗಳು ಎಂದಿಗೂ ಸಹ ಫಲಿಸ್ತಾ ಇದ್ವು ಮತ್ತು ಆ ಶಾಪಗಳು ಬಹಳಷ್ಟು ಕ್ರೂರವಾಗಿ ಘನಘೋರವಾಗಿ ಇರ್ತಾ ಇದ್ವು. ಈ ವಿಡಿಯೋದಲ್ಲಿ ನಾನು ನಿಮಗೆ ದೇವಾನುದೇವತೆಗಳಿಗೆ ಸಿಕ್ಕಂತಹ ಅತ್ಯಂತ ಕಠೋರವಾದಂತಹ ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತವಾಗಿಯೂ ಮರಿಬೇಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಯುಧಿಷ್ಠಿರ ಸ್ತ್ರೀಕುಲಕ್ಕೆ ಕೊಟ್ಟಂತಹ ಶಾಪ. ಕರ್ಣನ ಮರಣದ ನಂತರ ಕುಂತಿ ಪಾಂಡವರಿಗೆ, ಕರ್ಣ ನಿಮ್ಮ ಜ್ಯೇಷ್ಠ ಭ್ರಾತ, ಅವನು ಸಹ ನನ್ನ ಗರ್ಭದಿಂದಲೇ ಜನ್ಮವನ್ನು ಪಡೆದಿದ್ದಾನೆ ಎನ್ನುವಂತಹ ಸತ್ಯವನ್ನು ಪಾಂಡವರಿಗೆ ಹೇಳ್ತಾಳೆ. ಆಗ ಪಾಂಡವರಲ್ಲಿ ಹಿರಿಯನಾದಂತಹ ಯುಧಿಷ್ಠಿರ ಕುಂತಿಯ ಈ ಮಾತನ್ನು ಕೇಳಿ ಬಹಳಷ್ಟು ನೊಂದುಕೊಳ್ತಾನೆ. ಕರ್ಣ ನಮ್ಮ ಜ್ಯೇಷ್ಠ ಭ್ರಾತನಾಗಿದ್ದರೂ ಸಹ ನಮಗೆ ಇದು ಗೊತ್ತಾಗದೆ ನಾವು ಎಂದಿಗೂ ಸಹ ಅವನನ್ನು ಭ್ರಾತನೆಂದು ಸ್ವೀಕರಿಸಲೇ ಇಲ್ಲ. ಇದು ಕೇವಲ ನಿಮ್ಮ ಕಾರಣದಿಂದಾಗಿಯೇ ಮಾತೆ ಅಂತೇಳಿ ಕುಂತಿಯನ್ನು ಸೇರಿಸಿ ಇಡೀ ಸ್ತ್ರೀ ಕುಲಕ್ಕೇನೆ ಯುಧಿಷ್ಠಿರ ಶಾಪವನ್ನು ಕೊಡ್ತಾನೆ. ಇನ್ನು ಮುಂದೆ ಸ್ತ್ರೀಯರು ಎಂದಿಗೂ ಸಹ ಸತ್ಯವನ್ನೇ ಹೇಳುವಂತಾಗಲಿ, ಇವರ ಬಳಿ ಯಾರಾದರೂ ಒಂದು ಗುಟ್ಟನ್ನು ಹೇಳಿದರೆ ಆ ಗುಟ್ಟು ಇವರ ಮನಸ್ಸಿನಲ್ಲಿ ಬಹಳ ದಿನಗಳ ಕಾಲ ಉಳಿಯದಾಗಲಿ ಅಂತೇಳಿ ಯುಧಿಷ್ಠಿರ ಇಡೀ ಸ್ತ್ರೀ ಕುಲಕ್ಕೇನೆ ಶಾಪವನ್ನು ಕೊಡ್ತಾನೆ. ಇವರ ಶಾಪದಂತೆಯೇ ಇಂದಿಗೂ ಸಹ ಹೆಣ್ಣು ಮಕ್ಕಳ ಬಳಿ ಯಾವುದೇ ಗುಟ್ಟು ಹೇಳಿದರೂ ಅದು ಎಲ್ಲರಿಗೂ ಸಹ ಬಹಳ ಬೇಗನೆ ಗೊತ್ತಾಗಿ ಹೋಗುತ್ತೆ. ನಂಬರ್ 2, ಭೃಗು ಮಹರ್ಷಿ ಮಹಾವಿಷ್ಣುವಿಗೆ ಕೊಟ್ಟಂತಹ ಶಾಪ. ಮತ್ಸ್ಯ ಪುರಾಣದ ಪ್ರಕಾರ ದೇವಾನುದೇವತೆಗಳಿಗೂ ಮತ್ತು ಅಸುರರ ನಡುವೆ ಯಾವಾಗಲೂ ಸಹ ಯುದ್ಧಗಳು ಆಗ್ತಾನೆ ಇರ್ತಿದ್ವು. ದೇವಾನುದೇವತೆಗಳು ತಮ್ಮ ವಿಶಿಷ್ಟವಾದಂತಹ ಶಕ್ತಿಗಳಿಂದಾಗಿ ತಮ್ಮ ಮೇಲೆ ದಂಡೆತ್ತಿ ಬಂದಂತಹ ಅಸುರರನ್ನು ಬಹಳಷ್ಟು ಸಲೀಸಾಗಿ ಸೋಲಿಸ್ತಾ ಇದ್ದರು. ಇದನ್ನು ನೋಡಿ ಮನನೊಂದಂತಹ ಶುಕ್ರಾಚಾರ್ಯರು ಶಿವನನ್ನು ಧ್ಯಾನಿಸಿ ಶಿವನಿಂದ ರಾಕ್ಷಸರು ಅಜಯರಾಗುವಂತಹ ಮಂತ್ರ ಸಂಜೀವಿನಿ ಸ್ತೋತ್ರವನ್ನು ಪಡೆದುಕೊಳ್ತಾರೆ ಮತ್ತು ಎಲ್ಲ ರಾಕ್ಷಸರನ್ನು ತಮ್ಮ ತಂದೆಯಾದಂತಹ ಭೃಗು ಮಹರ್ಷಿಯವರ ಆಶ್ರಮದಲ್ಲಿ ಕರೆದುಕೊಂಡು ಹೋಗಿ ಬಹಳಷ್ಟು ಸುರಕ್ಷಿತವಾಗಿ ಇಡ್ತಾರೆ. ಈ ವಿಷಯ ಎಲ್ಲ ದೇವಾನುದೇವತೆಗಳಿಗೆ ತಿಳಿದ ನಂತರ ಭೃಗು ಮಹರ್ಷಿಯವರ ಆಶ್ರಮದ ಮೇಲೆ ದಾಳಿಯನ್ನು ಮಾಡ್ತಾರೆ. ಆಗ ಎಲ್ಲ ರಾಕ್ಷಸರು ಸಹ ಭೃಗು ಮಹರ್ಷಿಯ ಪತ್ನಿಯ ಬಳಿಗೆ ಹೋಗಿ ಸಹಾಯವನ್ನು ಕೇಳ್ತಾರೆ. ಈ ಭೃಗು ಮಹರ್ಷಿಯವರ ಪತ್ನಿ ಇಂದ್ರನ ಅನೇಕ ಶಕ್ತಿಗಳನ್ನು ವರದ ರೂಪದಲ್ಲಿ ಪಡೆದಿರ್ತಾರೆ. ಈ ಕಾರಣದಿಂದಾಗಿ ಯಾವುದೇ ಒಬ್ಬ ದೇವಾನುದೇವತೆಯಿಂದನೂ ಸಹ ಅವರನ್ನು ಸೋಲಿಸೋದಕ್ಕೆ ಆಗೋದಿಲ್ಲ. ಆಗ ಎಲ್ಲರೂ ಸಹ ಇಂದ್ರನ ಬಳಿಗೆ ಹೋಗಿ ಸಹಾಯವನ್ನು ಮಾಡುವಂತೆ ಕೇಳ್ತಾರೆ. ಆಗ ಇಂದ್ರ, ಅವಳನ್ನು ನಾನೊಬ್ಬನೇ ಸೋಲಿಸೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನಾನು ಮಹಾವಿಷ್ಣುವನ್ನು ಕೇಳ್ತೇನೆ ಅಂತೇಳಿ ಮಹಾವಿಷ್ಣುವಿನ ಬಳಿ ಹೋಗಿ ಕೇಳ್ತಾರೆ. ಮಹಾವಿಷ್ಣು, ನೀವು ನನ್ನ ನಾಭಿಯಲ್ಲಿ ಬಂದು ಬೆರೆತು ಹೋಗಿ ನಾವು ಭೃಗು ಮಹರ್ಷಿಯ ಪತ್ನಿಯ ಎಲ್ಲ ಶಕ್ತಿಯನ್ನು ಮರಳಿ ಪಡೆದುಕೊಂಡು ಅವರನ್ನು ಅಂತ್ಯಗೊಳಿಸಬಹುದು ಅಂತ ಹೇಳ್ತಾರೆ. ಈ ವಿಷಯ ಭೃಗು ಮಹರ್ಷಿಯವರ ಪತ್ನಿಗೆ ಗೊತ್ತಾದ ತಕ್ಷಣ ಅವರು ಹೇಳ್ತಾರೆ, ಇಂದ್ರ, ನೀವೇನಾದರೂ ಈ ರೀತಿಯಾಗಿ ಮಾಡಿದರೆ ನಾನು ನಿಮ್ಮನ್ನು ಮತ್ತು ಮಹಾವಿಷ್ಣುವನ್ನು ಸುಟ್ಟು ಬಿಡ್ತೇನೆ ಅಂತ ಹೇಳ್ತಾರೆ. ಆಗ ಈ ಮಾತನ್ನು ಕೇಳಿದಂತಹ ಇಂದ್ರದೇವ ಬಹಳಷ್ಟು ಕ್ರೋಧಿತನಾಗ್ತಾನೆ ಮತ್ತು ಮಹಾವಿಷ್ಣುವಿಗೆ ಹೇಳ್ತಾರೆ, ವಿಷ್ಣು, ನೀವು ಹೇಗಾದರೂ ಮಾಡಿ ದೇವಾನುದೇವತೆಗಳಿಗೆ ಸಹಾಯವನ್ನು ಮಾಡಬೇಕು, ಈ ಕಾರಣಕ್ಕಾಗಿ ನೀವು ಈಕೆಯನ್ನು ಅಂತ್ಯಗೊಳಿಸಬೇಕು ಅಂತ ಹೇಳ್ತಾರೆ. ಆಗ ಮಹಾವಿಷ್ಣು ಒಂದು ಕ್ಷಣವೂ ಸಹ ಯೋಚಿಸದೆ ತನ್ನ ಸುದರ್ಶನ ಚಕ್ರದ ಸಹಾಯದಿಂದ ಭೃಗು ಮಹರ್ಷಿಯ ಪತ್ನಿಯ ರುಂಡವನ್ನು ಕತ್ತರಿಸ್ತಾರೆ. ಭೃಗು ಮಹರ್ಷಿ ಮರಳಿ ತಮ್ಮ ಆಶ್ರಮಕ್ಕೆ ಬಂದಾಗ ಅವರು ತಮ್ಮ ಹೆಂಡತಿಯ ರುಂಡವಿಲ್ಲದ ದೇಹ ಬಿದ್ದಿರೋದನ್ನು ನೋಡಿ ದುಃಖಿತರಾಗ್ತಾರೆ ಮತ್ತು ಈ ವಿಷಯ ಮಹಾವಿಷ್ಣುವೇ ಮಾಡಿದ್ದು ಅಂತೇಳಿ ಅವರಿಗೆ ತಿಳಿಯುತ್ತೆ. ತಿಳಿದ ನಂತರ ಅವರು ಮಹಾವಿಷ್ಣುವಿಗೆ ಶಾಪವನ್ನು ಕೊಡ್ತಾರೆ. ಮಹಾವಿಷ್ಣು, ನೀನು ಕಾಲಕ್ಕೆ ಮನುಷ್ಯನ ರೂಪದಲ್ಲಿ ಈ ಭೂಮಿಯ ಮೇಲೆ ಜನ್ಮ ತಾಳುವೆ ಮತ್ತು ಮನುಷ್ಯ ಅನುಭವಿಸುವಂತಹ ಎಲ್ಲ ಕಷ್ಟಗಳನ್ನು ಸಹ ನೀನು ಅನುಭವಿಸುವೆ ಅಂತೇಳಿ ಭೃಗು ಮಹರ್ಷಿಯವರು ಮಹಾವಿಷ್ಣುವಿಗೆ ಶಾಪವನ್ನು ಕೊಡ್ತಾರೆ. ಈ ಶಾಪದ ಕಾರಣದಿಂದಾಗಿ ಮಹಾವಿಷ್ಣು ಇಂದಿಗೂ ಸಹ ಅನೇಕ ಕಾಲಗಳಲ್ಲಿ ಅನೇಕ ಅವತಾರದಲ್ಲಿ ಜನ್ಮವನ್ನು ತಾಳ್ತಾರೆ. ಮೂರನೆಯದಾಗಿ ಜಯ ವಿಜಯರಿಗೆ ಸನತ ಕುಮಾರರ ಶಾಪ. ಈ ಜಯ ವಿಜಯರು ವೈಕುಂಠದಲ್ಲಿ ಮಹಾವಿಷ್ಣುವಿನ ವಾಸಸ್ಥಳದ ದ್ವಾರಪಾಲಕರಾಗಿದ್ದರು. ಭಾಗವತ ಪುರಾಣದ ಒಂದು ಕಥೆಯ ಪ್ರಕಾರ ಬ್ರಹ್ಮನಿಗೆ 4 ಜನ ಮಾನಸ ಪುತ್ರರಿದ್ದರು. ಸನಕ, ಸನಂದನ, ಸನಾತನ ಮತ್ತು
ಸನತಕುಮಾರ. ಈ 4 ಜನ ಒಂದು ದಿನ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವನ್ನು ಭೇಟಿಯಾಗಬೇಕು ಅಂತೇಳಿ ಹೋಗ್ತಾರೆ. ಆಗ ಜಯ ವಿಜಯರು ಈ 4 ಜನ ಬ್ರಹ್ಮನ ಮಾನಸ ಪುತ್ರರನ್ನು ತಡೀತಾರೆ ಮತ್ತು ಹೇಳ್ತಾರೆ, ಮಹಾವಿಷ್ಣು ಈಗ ವಿಶ್ರಾಂತಿಯನ್ನು ಮಾಡ್ತಾ ಇದ್ದಾರೆ, ಈ ಕಾರಣಕ್ಕಾಗಿ ನೀವು ಅವರನ್ನು ಈಗ ಭೇಟಿಯಾಗೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯದ ನಂತರ ಬನ್ನಿ ಅಂತೇಳಿ ಜಯ ವಿಜಯರು ಇವರಿಗೆ ಹೇಳ್ತಾರೆ. ಈ ಮಾತನ್ನು ಕೇಳಿ ಕ್ರೋಧಗೊಂಡಂತಹ ಸನತಕುಮಾರ ಅವರಿಗೆ ಶಾಪವನ್ನು ಕೊಡ್ತಾನೆ. ನೀವು ನಿಮ್ಮ ಎಲ್ಲ ದೈವ ಶಕ್ತಿಯನ್ನು ಕಳೆದುಕೊಂಡು ಮನುಷ್ಯರಾಗಿ ಭೂಮಿಯ ಮೇಲೆ ಜನಿಸುವಂತಾಗಲಿ ಅಂತೇಳಿ ಅವರಿಗೆ ಶಾಪವನ್ನು ಕೊಡ್ತಾನೆ. 4ನೇಯದ್ದಾಗಿ ಕರ್ಣನಿಗೆ ಪರಶುರಾಮರು ಕೊಟ್ಟಂತಹ ಶಾಪ. ಕರ್ಣ ಒಬ್ಬ ಹೀನ ಕುಲದವನೆಂದು ತಿಳಿದು ದ್ರೋಣಾಚಾರ್ಯರು ಕರ್ಣನಿಗೆ ವಿದ್ಯೆ ಕಲಿಸಲು ನಿರಾಕರಿಸ್ತಾರೆ. ಆಗ ಕರ್ಣ ತಾನು ಕ್ಷತ್ರಿಯನಾಗಿದ್ದರೂ ಸಹ ತಾನೊಬ್ಬ ಬ್ರಾಹ್ಮಣ ಅಂಥೇಳಿ ಸುಳ್ಳು ಹೇಳಿಕೊಂಡು ಹೋಗಿ ಪರಶುರಾಮರ ಬಳಿ ವಿದ್ಯೆಯನ್ನು ಕಲಿತಾನೆ. ಪರಶುರಾಮರು ಇವರಿಗೆ ಶಸ್ತ್ರಾಸ್ತ್ರ ಮತ್ತು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವಂತಹ ವಿದ್ಯೆಯನ್ನು ನೀಡ್ತಾರೆ. ಈ ರೀತಿಯಾಗಿ ಕರ್ಣ ಪರಶುರಾಮರಿಂದ ಎಲ್ಲ ರೀತಿಯ ವಿದ್ಯೆಗಳನ್ನು ಪಡೆದುಕೊಳ್ತಾನೆ. ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಮ್ಮ ತಲೆಯನ್ನಿಟ್ಟು ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಕರ್ಣನ ತೊಡೆಗೆ ಒಂದು ಚೇಳು ಬಂದು ಕಚ್ಚುತ್ತೆ. ಆ ಚೇಳು ಕಚ್ಚಿದ್ದರಿಂದ ಕರ್ಣನಿಗೆ ಬಹಳಷ್ಟು ನೋವಾಗುತ್ತೆ. ಆದರೂ ಸಹ ಕರ್ಣ ತನ್ನ ಕಾಲನ್ನು ಅಲುಗಾಡಿಸದೆ ಕುಳಿತಿದ್ದ. ಯಾಕಂದರೆ ನನ್ನ ತೊಡೆಯ ಮೇಲೆ ನನ್ನ ಗುರುಗಳು ಮಲಗಿದ್ದಾರೆ, ನಾನು ಈಗ ಕಾಲನ್ನು ತೆಗೆದರೆ ನನ್ನ ಗುರುಗಳ ನಿದ್ದೆ ಭಂಗವಾಗುತ್ತೆ ಅಂತೇಳಿ ಎಲ್ಲ ನೋವನ್ನು ಸಹಿಸಿಕೊಂಡು ಕುಳಿತಿರ್ತಾನೆ. ಚೇಳು ಬಹಳಷ್ಟು ಗಾಢವಾಗಿ ಕರ್ಣನ ತೊಡೆಯನ್ನು ಕಚ್ಚಿದ್ದರಿಂದಾಗಿ ಕರ್ಣನ ದೇಹದ ಬಿಸಿ ರಕ್ತ ಹರಿದು ಹೋಗಿ ಪರಶುರಾಮರ ಮೈಯನ್ನು ತಲುಪುತ್ತೆ. ಪರಶುರಾಮರು ತಕ್ಷಣವೇ ಎಚ್ಚರಗೊಂಡು ಕರ್ಣನನ್ನು ನೋಡ್ತಾರೆ. ಕರ್ಣ ಬಹಳಷ್ಟು ನೋವನ್ನು ತಡೆದುಕೊಂಡು ಕುಳಿತಿದ್ದ. ಇದನ್ನು ನೋಡಿ ಪರಶುರಾಮರು ಕ್ರೋಧಿತರಾಗ್ತಾರೆ ಮತ್ತು ಹೇಳ್ತಾರೆ, ಬ್ರಾಹ್ಮಣರಿಗೆ ಇಷ್ಟೊಂದು ನೋವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ, ನೀನು ಬ್ರಾಹ್ಮಣನಾಗಿರೋದಕ್ಕೆ ಸಾಧ್ಯವೇ ಇಲ್ಲ, ನಿಜ ಹೇಳು, ನೀನೊಬ್ಬ ಕ್ಷತ್ರಿಯ ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಕರ್ಣ, ಹೌದು ನಾನೊಬ್ಬ ಕ್ಷತ್ರಿಯ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿ ಮತ್ತಷ್ಟು ಕ್ರೋಧಿತರಾದಂತಹ ಪರಶುರಾಮರು ಕರ್ಣನಿಗೆ ಶಾಪವನ್ನು ನೀಡ್ತಾರೆ. ನಿನಗೆ ಯಾವಾಗ ನನ್ನ ವಿದ್ಯೆಯ ಅವಶ್ಯಕತೆ ಇರುತ್ತೋ ಆಗ ನೀನು ಕಲಿತಿರುವಂತಹ ಈ ವಿದ್ಯೆ ನಿನಗೆ ನೆನಪಿಗೆ ಬಾರದೇ ಇರಲಿ ಅಂತೇಳಿ. ಇದೇ ಕಾರಣಕ್ಕಾಗಿ ಮಹಾಭಾರತದ ಯುದ್ಧದಲ್ಲಿ ಕರ್ಣನಿಗೆ ಯಾವುದೇ ರೀತಿಯ ವಿದ್ಯೆ ನೆನಪಿಗೆ ಬರದೆ ಸಾವನ್ನಪ್ತಾನೆ. 5ನೇಯದ್ದಾಗಿ ಪಾಂಡುವಿಗೆ ಮಹರ್ಷಿ ಕಿಂದಮರ ಶಾಪ. ಪಾಂಡು ಒಬ್ಬ ಅತ್ಯಂತ ನಿಪುಣ ಬಿಲ್ಲುಗಾರನಾಗಿದ್ದ. ಇವನು ಒಂದು ದಿನ ಬೇಟೆಯಾಡಲು ಕಾಡಿಗೆ ಹೋಗಿದ್ದ. ಆ ಸಂದರ್ಭದಲ್ಲಿ ಕಿಂದಮ ಮಹರ್ಷಿಯವರು ಜಿಂಕೆಯ ವೇಷದಲ್ಲಿ ತನ್ನ ಪತ್ನಿಯ ಜೊತೆಗೆ ಮರದ ಹಿಂದುಗಡೆ ಸರಸ ಸಲ್ಲಾಪವನ್ನು ಆಡ್ತಾ ಇರ್ತಾರೆ. ಇದನ್ನು ನೋಡಿದಂತಹ ಪಾಂಡು ಮರದ ಹಿಂದುಗಡೆ ಜಿಂಕೆಗಳಿದ್ದಾವೆ ಅಂತೇಳಿ ತನ್ನ ಬಿಲ್ಲಿನಿಂದ ಜಿಂಕೆಗಳು ಇರುವಂತಹ ಸ್ಥಳಕ್ಕೆ ಬಾಣವನ್ನು ಹೊಡಿತಾನೆ. ಹೊಡೆದ ನಂತರ ಆ ಬಾಣ ಹೋಗಿ ಆ ಜಿಂಕೆಯ ಎದೆಗೆ ತಲುಪುತ್ತೆ. ಇದಾದ ಮೇಲೆ ಪಾಂಡು ಹತ್ತಿರ ಹೋಗಿ ನೋಡ್ತಾನೆ. ಅವುಗಳು ಜಿಂಕೆಯಾಗಿರೋದಿಲ್ಲ, ಬದಲಿಗೆ ಕಿಂದಮ ಮಹರ್ಷಿ ಮತ್ತು ಅವರ ಪತ್ನಿಯಾಗಿರ್ತಾರೆ. ಪಾಂಡು ಹೋದಂತಹ ಸಂದರ್ಭದಲ್ಲಿ ಕಿಂದಮ ಮಹರ್ಷಿ ಇನ್ನೂ ಸಹ ಉಸಿರಾಡ್ತಾ ಇರ್ತಾರೆ. ಪಾಂಡುವನ್ನು ನೋಡಿದಂತಹ ಕಿಂದಮ ಮಹರ್ಷಿ ಅವರು ಕ್ರೋಧದಲ್ಲಿ ಪಾಂಡುವಿಗೆ ಶಾಪವನ್ನು ಕೊಡ್ತಾರೆ. ನೀನು ಯಾವುದಾದರೂ ಒಂದು ಹೆಣ್ಣಿನ ಜೊತೆ ಲೈಂಗಿಕ ಸಂಪರ್ಕವನ್ನು ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದೇ ಕ್ಷಣದಲ್ಲಿ ನಿನ್ನ ಸಾವಾಗುತ್ತೆ ಅಂತೇಳಿ ಪಾಂಡುವಿಗೆ ಕಿಂದಮ ಮಹರ್ಷಿ ಅವರು ಶಾಪವನ್ನು ಕೊಡ್ತಾರೆ. ನಂಬರ್ 6, ರಾವಣನಿಗೆ ರಂಬೆಯಿಂದ ಶಾಪ. ಒಂದು ದಿನ ರಾವಣ ರಂಬೆಯ ದೇಹ ಸೌಂದರ್ಯವನ್ನು ನೋಡಿ ಆಕೆಯ ದೇಹ ಸೌಂದರ್ಯಕ್ಕೆ ಬಹಳಷ್ಟು ಆಕರ್ಷಿತನಾಗ್ತಾನೆ ಮತ್ತು ರಂಬೆಯ ಅನುಮತಿ ಇಲ್ಲದೆ ಆಕೆಯನ್ನು ಸ್ಪರ್ಶಿಸೋದಕ್ಕೆ ಮುಂದಾಗ್ತಾನೆ. ಆಗ ಕೋಪಗೊಂಡಂತಹ ರಂಬೆ ರಾವಣನಿಗೆ ಶಾಪವನ್ನು ಕೊಡ್ತಾಳೆ. ನೀನು ಯಾವುದೇ ಒಂದು ಹೆಣ್ಣನ್ನು ಸಹ ಆಕೆಯ ಅನುಮತಿ ಇಲ್ಲದೆ ಸ್ಪರ್ಶಿಸೋದಕ್ಕೆ ಮುಂದಾದರೆ ಅದೇ ಕ್ಷಣವೇ ನಿನ್ನ ಎಲ್ಲ 10 ತಲೆಗಳು ಸ್ಫೋಟವಾಗಿ ಹೋಗುತ್ತವೆ ಮತ್ತು ನಿನ್ನ ಸಾವು ಸಂಭವಿಸುತ್ತೆ ಅಂತೇಳಿ ರಂಬೆ ರಾವಣನಿಗೆ ಶಾಪವನ್ನು ಕೊಡ್ತಾಳೆ. 7ನೇಯದ್ದಾಗಿ ಅರ್ಜುನನಿಗೆ ಊರ್ವಶಿ ಕೊಟ್ಟಂತಹ ಶಾಪ. ಮಹಾಭಾರತದ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚಿತವಾಗಿ ಅರ್ಜುನನ ತಂದೆಯಾದಂತಹ ಇಂದ್ರದೇವ ಅರ್ಜುನನಿಗೆ ಸಲಹೆಯನ್ನು ನೀಡ್ತಾನೆ. ನೀನು ಸ್ವರ್ಗಕ್ಕೆ ಬಂದು ಸ್ವರ್ಗದಲ್ಲಿ ಎಲ್ಲ ದಿವ್ಯಾಸ್ತ್ರಗಳನ್ನು ಮತ್ತು ಅಸ್ತ್ರಗಳನ್ನು ಪ್ರಯೋಗಿಸುವಂತಹ ವಿದ್ಯೆಯನ್ನು ಪಡೆದುಕೊಂಡು ಹೋಗು ಅಂತೇಳಿ
ಅರ್ಜುನನಿಗೆ ಸಲಹೆಯನ್ನು ನೀಡ್ತಾನೆ. ಇಂದ್ರನ ಸಲಹೆಯ ಮೇರೆಗೆ ಅರ್ಜುನ ಸ್ವರ್ಗಕ್ಕೆ ಹೋಗ್ತಾನೆ ಮತ್ತು ಅಲ್ಲಿ ಎಲ್ಲ ರೀತಿಯ ಯುದ್ಧ ಕಲೆಗಳನ್ನು ಮತ್ತು ಶಸ್ತ್ರಾಸ್ತ್ರಗಳ ಪ್ರಯೋಗ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಸಹ ಕಲಿತುಕೊಳ್ತಾನೆ. ಶಸ್ತ್ರಾಸ್ತ್ರಗಳ ಅಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಊರ್ವಶಿ ಅಲ್ಲಿಗೆ ಬರ್ತಾಳೆ ಮತ್ತು ಅರ್ಜುನನ ದೇಹ ಸೌಂದರ್ಯವನ್ನು ನೋಡಿ ಅವನ ದೇಹ ಸೌಂದರ್ಯಕ್ಕೆ ಬಹಳಷ್ಟು ಆಕರ್ಷಿತಳಾಗ್ತಾಳೆ. ತಕ್ಷಣವೇ ಅರ್ಜುನನ ಬಳಿ ಹೋಗಿ ಹೇಳ್ತಾಳೆ, ಅರ್ಜುನ, ನೀನು ನನ್ನನ್ನು ಮದುವೆಯಾಗು, ನಾನು ನಿನ್ನ ದೇಹ ಸೌಂದರ್ಯಕ್ಕೆ ಮನಸ್ಸೋತಿದ್ದೀನಿ ಅಂತ ಹೇಳ್ತಾಳೆ. ಆಗ ಅರ್ಜುನ, ನೀವು ನನ್ನ ತಾಯಿಯ ಸಮಾನ ಅಂತೇಳಿ ಆಕೆಯನ್ನು ತಿರಸ್ಕರಿಸ್ತಾನೆ. ಈ ಮಾತನ್ನು ಕೇಳಿ ಕ್ರೋಧಗೊಂಡಂತಹ ಊರ್ವಶಿ ಅರ್ಜುನನಿಗೆ ಶಾಪವನ್ನು ಕೊಡ್ತಾಳೆ. ಒಂದು ಹೆಣ್ಣು ತಾನಾಗಿ ತಾನೇ ನಿನ್ನನ್ನು ಅರಸಿ ಬಂದಾಗ ನೀನು ಅವಳನ್ನು ಒಬ್ಬ ನಪುಂಸಕನ ಹಾಗೆ ತಿರಸ್ಕರಿಸುವೆ ಎಂದಾದರೆ ನೀನು ಮುಂದೊಂದು ದಿನ ನಪುಂಸಕನಾಗಿ ಇರುವೆ ಅಂತೇಳಿ ಊರ್ವಶಿ ಅರ್ಜುನನಿಗೆ ಶಾಪವನ್ನು ಕೊಡ್ತಾಳೆ. 8ನೇಯದ್ದಾಗಿ ಅಶ್ವತ್ಥಾಮನಿಗೆ ಶ್ರೀಕೃಷ್ಣ ಕೊಟ್ಟಂತಹ ಶಾಪ. ಮಹಾಭಾರತದ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯರನ್ನ ಪಾಂಡವರು ಸಂಚು ಮಾಡಿ ಕೊಲ್ತಾರೆ. ಇದರ ಪ್ರತೀಕಾರವನ್ನು ನಾನು ತೀರಿಸ್ಕೊಳ್ತೇನೆ ಅಂತೇಳಿ ಅಶ್ವತ್ಥಾಮ ಪಾಂಡವರ ಇಡೀ ವಂಶಾವಳಿಯನ್ನೇ ನಾಶ ಮಾಡ್ತೇನೆ ಅಂತೇಳಿ ಉಪ ಪಾಂಡವರೆಲ್ಲರನ್ನೂ ಸಹ ಸಾಯಿಸ್ತಾನೆ ಮತ್ತು ಕೊನೆಯದಾಗಿ ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತನನ್ನು ಕೊಲ್ಲೋದಕ್ಕೋಸ್ಕರ ಉತ್ತರೆಯ ಗರ್ಭದೆಡೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಈ ವಿಷಯ ಕೃಷ್ಣನಿಗೆ ಗೊತ್ತಾದ ತಕ್ಷಣ ಕೃಷ್ಣ ಬಹಳಷ್ಟು ಕ್ರೋಧಿತನಾಗ್ತಾನೆ ಮತ್ತು ಅಶ್ವತ್ಥಾಮನಿಗೆ ಶಾಪವನ್ನು ಕೊಡ್ತಾನೆ. ನೀನು ಭೂಮಿಯ ಅಂತ್ಯದವರೆಗೂ ಸಹ ನರಳಾಡ್ತಾ ಅಮರನಾಗಿರು ಅಂತೇಳಿ ಅಶ್ವತ್ಥಾಮನಿಗೆ ಶಾಪವನ್ನು ನೀಡ್ತಾನೆ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಇನ್ನು ಅನೇಕ ದೇವಾನುದೇವತೆಗಳು ಸಹ ಶಾಪಕ್ಕೆ ತುತ್ತಾಗಿದ್ದಾರೆ. ಅವರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.